ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಆಚೆ ಹೋಗಿ ತುಂಬ ದಿನ ಆಗಿತ್ತು, ಮಾನ್ಸೂನ್ ಕೂಡ ಸ್ಟಾರ್ಟ್ ಆಗಿತ್ತು. ಎಲ್ಲಿ ಹೋಗೋದಂತ ಹುಡುಕ್ತಿದ್ದಾಗ ಈ ಸ್ಟೆರ್ಲಿಂಗ್ ವೈನಾಡ್ ಅಂತ ಕಾಣಿಸ್ತು. ಸೊ ಈಗ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ ಇದೊಂದು ರೆಸಾರ್ಟು ವೈನಾಡಲ್ಲಿದೆ. ಸೊ ಬನ್ನಿ, ಈ ರೋಡ್ ಟ್ರಿಪ್ ಯಾವ ಥರ ಇರುತ್ತೆ ಅನ್ನೋದನ್ನು ತೋರಿಸ್ತೀನಿ. ಸೊ ಈಗ ಫಸ್ಟ್ ನಾವು ಹೋಗ್ತಿರೋದು ನಂಜನಗೂಡಿಗೆ. ಮಾರ್ನಿಂಗ್ 5:36 ಹಂಗೆ ಬೆಂಗಳೂರು ಬಿಟ್ಟಿದ್ದು ನಾವು. ಮೈಸೂರು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಬರೋಷ್ಟೊತ್ತಿಗೆ ಅರೌಂಡ್ 10 o'clock ಆಗಿತ್ತು ನಂಜನಗೂಡಿಗೆ. ಆ್ಯಂಡ್ ಇಲ್ಲಿ ಕೂಡ ದರ್ಶನ ತುಂಬಾ ಚೆನ್ನಾಗಾಯಿತು. ಜನ ಯಾರು ಜಾಸ್ತಿ ಇರಲಿಲ್ಲ. ಸೊ ಈಗ ಇನ್ನು ಇಲ್ಲಿಂದ ನಾವು ಓಡಬೇಕಾಗಿರೋದು ಸ್ಟೆರ್ಲಿಂಗ್ ವೈನಾಡ್ಗೆ. ಆ್ಯಂಡ್ ದಿಸ್ ಇಸ್ ವಯ ಬಂಡೀಪುರ ಹೋಗುತ್ತೆ. ಸೊ ಈ ರೂಟ್ ಒಂದು ಸೀನಿಕ್ ಆಗಿರುತ್ತೆ, ಬನ್ನಿ ಹೋಗೋಣ. ಸೊ ರೆಸಾರ್ಟ್ಗೆ ಎಂಟ್ರಿ ಆಗಿದ ತಕ್ಷಣ ವೆಲ್ಕಮ್ ಈ ಥರ ಇತ್ತು. ಇವರು ಹಾಸ್ಪಿಟಾಲಿಟಿ ಒಂದು ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು. ಹೋಗಿದ ತಕ್ಷಣ ಆರತಿ ಮಾಡಿ ಒಂದು ಒಳ್ಳೆ ವೆಲ್ಕಮ್ ಡ್ರಿಂಕ್ ಕೊಟ್ಟರು. ನಾನು ಬುಕ್ ಮಾಡಿದ್ದು ಬಂದು ವಿಲ್ಲಾ ಸೂಟ್. ಇದರಲ್ಲಿ 4 ಮೆಂಬರ್ಸ್ವರೆಗೂ ಇರ್ಬೋದು. ಸೊ ಚೆಕ್-ಇನ್ ಪ್ರೊಸೆಸ್ ಎಲ್ಲ ಮುಗಿಸ್ಕೊಂಡು ನಮ್ಮ ವಿಲ್ಲಾ ಕಡೆ ಹೊರಟ್ವಿ. ಬನ್ನಿ ರೂಮ್ ಟು ತೋರಿಸ್ತೀನಿ ಈಗ. ಆ್ಯಂಡ್ ಎಂಟ್ರಿ ಆಗಿದ ತಕ್ಷಣ ಇಲ್ಲೊಂದು ಹಾಲ್ ಇದೆ. ಸೊ ಇಲ್ಲಿ 2 ಸೋಫಾ ಇದೆಲ್ಲ. ಸೊ ಇದು ಬಂದು ಸೋಫಾ ಕಮ್ ಬೆಡ್. ಸೊ ಇದನ್ನೇ ನೀವು ಬೆಡ್ ಆಗಿ ಕೂಡ ಕನ್ವರ್ಟ್ ಮಾಡ್ಕೊಬೋದು. ಆ್ಯಂಡ್ ಇಲ್ಲೊಂದು ಟಿ ವಿ ಕೂಡ ಇದೆ. ಹಿಂಗೆ ಒಳಗಡೆ ಹೋದರೆ ಇಲ್ಲೊಂದು ಬಾತ್ರೂಮ್ ಇದೆ. ಇನ್ನು ಈ ಕಡೆ ಬಂದರೆ ಮಾಸ್ಟರ್ ಬೆಡ್ರೂಮ್ ಮತ್ತು ಹಾಲ್ ಎರಡರಲ್ಲೂ ವ್ಯೂ ಇರೋ ವಿಂಡೋ ಇರುತ್ತೆ. ಆರ್ಚರಿ, ಏರ್ ಗನ್, ಸ್ನೂಕರ್, ಜಿಪ್ಲೈನ್ ಈ ಥರ ಬೇರೆ ಬೇರೆ ಆ್ಯಕ್ಟಿವಿಟೀಸ್ ಇರ್ತವೆ. ನಿಮಗೆ ಯಾವ್ದು ಬೇಕೋ ಅದು ಚೂಸ್ ಮಾಡ್ಕೊಂಡು ಆಡ್ಬೋದು. ಕೆಲವೊಂದು ಫ್ರೀ ಇರ್ತವೆ, ಕೆಲವೊಂದು ಪೇಡ್ ಇರ್ತವೆ. ಸೊ ನೋಡ್ಕೊಂಡು ಆಡಿ. ಯಾರಿಗೆ ಅದು ನಡೆಯೋಕ್ಕೆ ಕಷ್ಟ ಆದರೆ ಇಲ್ಲೇ ಎಲೆಕ್ಟ್ರಿಕ್ ಬಗ್ಗಿ ಕೂಡ ಇರ್ತವೆ, ಅವರೇ ಪಿಕಪ್ ಮಾಡಿ ಡ್ರಾಪ್ ಮಾಡ್ತಾರೆ. ಸೊ ಈಗ ನಾವು ರೆಸ್ಟೋರೆಂಟ್ಗೆ ಹೋಗ್ತಾ ಇದ್ದೀವಿ. ಬನ್ನಿ ಡಿನ್ನರ್ಗೆ ಏನೇನು ಮಾಡಿದ್ದಾರೆ ನೋಡೋಣ.